ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಳ್ಳಿ ಬಡ ಮಕ್ಕಳ ಪಾಲಿಗೆ ಬೆಳಕಾಗಿ ಅಕ್ಷರ ಸೇವೆ ನೀಡ್ತಾ ಇರುವ ಶಿವಮೊಗ್ಗ ಜಿಲ್ಲೆಯ ಶಿಕ್ಷಕಿಗೆ ರಾಷ್ಟ್ರ ಪ್ರಶಸ್ತಿ ಒಲಿದು ಬಂದಿದೆಯಂತೆ. ಹೊಸನಗರ ತಾಲೂಕಿನ ಸಮಟಗಾರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ರತ್ನಕುಮಾರಿ ಸೇವೆಗೆ ಪ್ರಶಸ್ತಿಯ ಗರಿ ಸಿಕ್ಕಿದೆ. ರತ್ನಕುಮಾರಿ ಅವರು 15 ವರ್ಷಗಳಿಂದ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 4 ಗೋಡೆಗಳ ಮಧ್ಯೆ ಪಾಠ ಮಾಡದೆ ಪರಿಸರದ ಮಧ್ಯೆ ಕಲಿಸ್ತಾ ಇರುವ ರತ್ನಕುಮಾರಿ ಅವರ ಬೋಧನಾ ಶೈಲಿಗೆ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಕೃತಿಯೊಂದಿಗೆ ಬದುಕುವ ಪಾಠವನ್ನ ಕಲಿಸಿ ತಮ್ಮ ಇಡೀ ಜೀವನವನ್ನೇ ಬಡ ಮಕ್ಕಳ ಏಳಿಗೆಗಾಗಿ ಮುಡಿಪಾಗಿಟ್ಟ ರತ್ನಕುಮಾರಿರವರ ನಿಸ್ವಾರ್ಥ ಸೇವೆಗೆ ರಾಷ್ಟ್ರ ಪ್ರಶಸ್ತಿ ಅರಸಿ ಬಂದಿರೋದಕ್ಕೆ ಇಡೀ ಗ್ರಾಮವೇ ಸಂತಸ ವ್ಯಕ್ತಪಡಿಸಿದೆ. ಸಚಿವ ಮಧು ಬಂಗಾರಪ್ಪ ಕೂಡ ರತ್ನಕುಮಾರಿ ಅವರ ಸೇವೆಯನ್ನ ಕೊಂಡಾಡಿದ್ದಾರೆ. ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ಮತ್ತು ಗೌರವವನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ವಿಶೇಷವಾಗಿ ಅವರಿಗೆ ಪ್ರೆಸಿಡೆಂಟ್ ಅವಾರ್ಡ್ ಇರೋದ್ರಿಂದ ನಾವು ಯಾರು ಸನ್ಮಾನ ಅದಕ್ಕಿಂತ ಮುಂಚೆ ಮಾಡೋದಿಲ್ಲ, ಪ್ರೋಟೋಕಾಲ್ ಇರ್ತದೆ. ಸೊ ಅವರಿಗೆ ಶುಭಾಶಯಗಳನ್ನ ಮತ್ತೆ ನಮ್ಮ ಎಲ್ಲ ಜನಪ್ರತಿನಿಧಿಗಳು ನಮ್ಮ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ಮತ್ತು ಗೌರವ. ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂತಹ ನಮ್ಮ ಸಮಟಗಾರು ಶಾಲೆಯ ರತ್ನಕುಮಾರಿ ಮೇಡಮ್ ಅವರ ಸಹೋದ್ಯೋಗಿ ಅಂತ ಹೇಳ್ಕೊಳ್ಳೋದು ನಿಜವಾಗಿ ನನಗೆ ಬಹಳ ಸಂತಸದ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ನಾನು ಅವರ ಜೊತೆಗೆ 19 ವರ್ಷಗಳ ಕಾಲ ಅವರ ಕನಸುಗಳೊಂದಿಗೆ ಕೈ ಜೋಡಿಸ್ತಾ ಅವರ ಹೆಜ್ಜೆಯ ಜೊತೆಗೆ ಹೆಜ್ಜೆ ನೀಡ್ತಾ ಅವರ ಜೊತೆಗೆ ಸಹಭಾಗಿಯಾಗಿದ್ದವಳು. ಹಾಗಾಗಿ ರಾಷ್ಟ್ರ ಪ್ರಶಸ್ತಿ ಅನ್ನೋದು ನಿಜವಾಗಿ ಸಂಭ್ರಮ ಅನ್ನೋದು ಮುಗಿಲ ಮುಟ್ಟಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಯಾವುದೋ ಒಂದು ಸಮಸ್ಯೆ ಶಾಲೆಯಲ್ಲಿ ಇಬ್ಬರೇ ಶಿಕ್ಷಕರು ಕಾರ್ಯನಿರ್ವಹಿಸುವಾಗ ಆದಂಥ ಸಮಸ್ಯೆಗಳಿಗಾಗಿ ನಾವು ಪರಿಸರದಲ್ಲಿ ಕಲಿಕೆ ಅನ್ನುವಂಥ ಒಂದು ಹೊಸದನ್ನು ಅಳವಡಿಸಿಕೊಂಡು ನೂತನ ಮಾರ್ಗಗಳ ಮೂಲಕ ವಿದ್ಯಾರ್ಥಿಗಳಿಗೆ ಕಲಿಸಿದ್ವಿ. ಅದು ಇವತ್ತು ಈ ರಾಷ್ಟ್ರ ಮಟ್ಟದವರೆಗೆ ನಮ್ಮ ಶಾಲೆಯನ್ನು ಕರ್ಕೊಂಡು ಹೋಗಿದೆ ಅಂದರೆ ಅದಕ್ಕಿಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರತ್ನಕುಮಾರಿ ಎಸ್ ಅಂತ. ಸರ್ಕಾರಿ ಪ್ರಶಾಲೆ ಸಮಟಗಾರಿನಲ್ಲಿ ನಾನು ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಶಾಲೆಗೆ ಬಂದು ನಾನು 24 ವರ್ಷ ಆಯಿತು. ಒಟ್ಟಾರೆ ನನ್ನ ಸರ್ವೀಸು 30 ವರ್ಷ. ಶಾಲೆಗೆ ಬಂದ ದಿನದಿಂದಲೂ ಕೂಡ ಒಂದಷ್ಟು ಶಾಲೆಯಲ್ಲಿ ಹೊಸತನವನ್ನು ತರಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾನೆ ಬಂದ್ವಿ. ಆ ಪ್ರಯತ್ನದ ಫಲವೇ ನಮ್ಮಲ್ಲಿ ನಾನು ಏನು ಸ್ಪರ್ಧೆಗೆ ನಾನು ಮುಖ್ಯವಾಗಿ PPT ಪ್ರೆಸೆಂಟೇಷನ್ ತಗೊಂಡು ಹೋಗಿದ್ದೆ, ನಾವೀನ್ಯಯುತ ಕಲಿಕಾ ಪದ್ಧತಿ ಅಂತ. ಅಂದರೆ ಪರಿಸರದಲ್ಲಿ ಆಟದ ಮೂಲಕ ಪಾಠ, ಮಕ್ಕಳು ಸ್ವಕಲಿಕೆಯನ್ನು ಮಾಡ್ಕೊಳ್ಳಿಕ್ಕೂ ತುಂಬ ಅವಕಾಶ ಆಗಿತ್ತು. ಕಳೆದ 19-20ನೇ ಸಾಲಿನಲ್ಲೇ ನನಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು. ಅದಾದ ನಂತರದಿಂದಲೇ ಇಲಾಖೆಯಿಂದ, ಸಂಘಟನೆಗಳಿಂದ, ಶಾಲೆ ಶಿಕ್ಷಕರು ಎಲ್ಲರೂ ಕೂಡ ಟೀಚರ್ ಹಾಕಿ, ನಿಮ್ಗೆ ಅವಕಾಶ ಇದೆ ಹಾಕಿ ಅಂತ ತುಂಬ ಫೋರ್ಸ್ ಮಾಡ್ತಿದ್ರು. ಬಟ್ ಹಾಕುವಂತಹ ಒಂದು ಇದು ಜಟಿಲ ಇತ್ತು. ತುಂಬ ಡಾಕ್ಯುಮೆಂಟ್ಸ್ ಫ್ಲಡ್ ಮಾಡಬೇಕು, ತುಂಬ ಅದು ಲಿಂಕ್ಗಳು ಓಪನ್ ಆಗಬೇಕು, ಅದೆಲ್ಲ ತುಂಬ ಸ್ವಲ್ಪ ಟ್ರಬಲ್ ಅನಿಸಿ ನಾನು ಅದು ನನ್ನಿಂದ ಆಗದ ಸಂಗತಿ ಅಂತ ಹೇಳ್ಕೊಂಡು ನಾನು ಕೈ ಬಿಟ್ಟಿದ್ದೆ. ಆದರೆ ಈ ವರ್ಷ BO ಗಣೇಶ್ ಸರು, ನಮ್ಮ ಹೊಸನಗರ ತಾಲೂಕು BO ಗಣೇಶ್ ಸರು ಮತ್ತು ನಮ್ಮ ಸಂಘದ ಶಿವಪ್ಪ ಸರ್ ಇಲ್ಲ ಮೇಡಮ್ ನೀವು ಹಾಕಲೇಬೇಕು, ನೀವಲ್ಲದೆ ಬಿಟ್ಟರೆ ಬೇರೆ ಯಾರಿಗೂ ಹಾಕ್ಲಿಕ್ಕೆ ನಾವು ಅಂದರೆ